ಹುಬ್ಬಳ್ಳಿಯಲ್ಲಿ ಮಾದಕ ದ್ರವ್ಯ ವಿರುದ್ಧ ಜಾಗೃತಿ ಅಭಿಯಾನವನ್ನ ಮಾಡಿದ್ದಾರೆ ವಿದ್ಯಾರ್ಥಿಗಳು. ಪಿಯು ಹಾಗೂ ಪದವಿ ಕಾಲೇಜುಗಳ ಸಹಭಾಗಿತ್ವದಲ್ಲಿ ಈ ಅಭಿಯಾನ ನಡೆದಿರೋದು. ಮಾದಕ ದ್ರವ್ಯಗಳ ಕುರಿತು ಜಾಗೃತಿ ಮೂಡಿಸಿದ್ದಾರೆ ನಟ ಉಪೇಂದ್ರ ಅವರು. ನಿಮ್ಮೊಳಗಿನ ಆತ್ಮ ಪರಮಾತ್ಮನ ಮಾತು ಕೇಳಿ, ಬೇರೆಯವರ ಮಾತನ್ನ ಎಂದಿಗೂ ಕೇಳೋದಕ್ಕೆ ಹೋಗಬೇಡಿ ಅಂತ ಉಪೇಂದ್ರ ಅವರು ಕರೆ ಕೊಟ್ಟಿದ್ದಾರೆ. ನಾನು ಮೊದಲ ಸಿನಿಮಾದಲ್ಲೇ ಹೇಳಿದ್ದೆ, ಐ ಆಮ್ ಗಾಡ್, ಗಾಡ್ ಈಸ್ ಗ್ರೇಟ್ ಅಂತ ಹೇಳಿದ್ದೆ. ನಿಮ್ಮೊಳಗೆ ಒಬ್ಬ ನಾಯಕ ಇದ್ದಾನೆ, ಎಲ್ಲದಕ್ಕೂ ನಿಮ್ಮಲ್ಲೇ ಉತ್ತರ ಇರುತ್ತೆ. ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅಂತ ಡೈಲಾಗ್ ಹೊಡೆದಿದ್ದಾರೆ ನಟ ಉಪೇಂದ್ರ ಅವರು. ಈ ಮೂಲಕ ಮಾದಕ ವಸ್ತುಗಳ ವಿರುದ್ಧ ಈ ಅಭಿಯಾನ ನಡೆದಿರೋದು. ಜಾಗೃತಿ ಮೂಡಿಸುವಂತ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಂಥ ನಟ ಉಪೇಂದ್ರ ಅವರು ಈ ರೀತಿ ಡೈಲಾಗ್ ಹೊಡೆಯೋದ್ರ ಮೂಲಕ ಅಲ್ಲಿದ್ದಂಥ ವಿದ್ಯಾರ್ಥಿಗಳಿಗೆ ಜನಜಾಗೃತಿಯನ್ನ ಮೂಡಿಸಿದ್ದಾರೆ. ಮಾದಕ ದ್ರವ್ಯಗಳ ವ್ಯಸನಿಗಳು ಆಗಬಾರ್ದು ಅಂತ ಕರೆ ಕೊಟ್ಟಿದ್ದಾರೆ. ಎಲ್ಲ ಒಳ್ಳೆ ವಿಷಯನ ಹೇಳಿರ್ತಾರೆ, ನಾವ್ ಎಷ್ಟು ತಗಂತೀವಿ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ನೀವು ಯಾರು ಏನ್ ಹೇಳಿದ್ರು ಕೂಡ ನಿಮ್ಮೊಳಗೊಬ್ಬ ಇದ್ದಾನೆ, ನಿಮ್ಮೊಳಗೊಬ್ಬ ಹುಡುಗಿ ಇದ್ದಾಳೆ, ನಿಮ್ಮೊಳಗೊಬ್ಬ ಇದ್ದಾನೆ, ಅವ್ರ ಜೊತೆ ಜಾಸ್ತಿ ಮಾತಾಡಿ. ನೀವು ನಿಮ್ಮೊಳಗಡೆ ಒಂದು ಆತ್ಮ ಇದೆಯಲ್ಲ, ಅದು ಪರಮಾತ್ಮ, ಅದಕ್ಕೆ ಮಾತಾಡ್ತಾನೆ ಇರುತ್ತೆ. ಯಾರ ಮಾತು ಕೇಳೋದ್ ಬೇಕಾಗಿಲ್ಲ. ನಿಮ್ಮೊಳಗೊಂದು ಆತ್ಮ ಇದೆ, ಅದನ್ನ ಮಾತಾಡ್ಕೊಳ್ಳಿ. ನಿಮಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ದಯವಿಟ್ಟು ಬೇಜಾರು ಮಾಡ್ಕೊಂಬಾರ ಸರ್ ಇಲ್ಲಿ ನಿಂತಿರೋರೆಲ್ಲ. ಯಾಕಂದ್ರೆ ಮೇಲ್ ನಿಂತಿರೋಲ್ಲ ಅವಳು ಹೇಳ್ತಾರೆ ಹಿಂಗ್ ಹೇಳ್ತೀವಿ ಇದನ್ನ ಕೇಳಿ ಅಂತ. ನಾನು ಹೇಳ್ತೀನಿ, ಯಾರ ಮಾತು ಕೇಳ್ಬೇಡಿ, ನಿಮ್ ಮಾತು ನೀವು ಕೇಳಿ. ನಿಜ ಹೇಳ್ತೀನಿ, ನಿಮ್ಮೊಳಗಡೆ ಅದ್ಭುತವಾದ ಶಕ್ತಿ ಇದೆ. ನಿಮ್ಮೊಳಗೊಬ್ಬ ನಾಯಕ ಇದ್ದಾನೆ, ನಿಮ್ಮೊಳಗೊಬ್ಬ ಲೀಡರ್ ಇದ್ದಾನೆ, ನಿಮ್ಮೊಳಗೆ ಎಲ್ಲವೂ ಇದೆ. ಬಟ್ ನಮ್ಮಂತವ್ರು ಸರ್ಪ್ರೈಸ್ ಮಾಡಿ ಇರಪ್ಪ, ನಾನು ಹೇಳ್ತೀನಿ ಒಂದು ನಿಮಿಷ ಸುಮ್ಮನೆ ಇರೋ ಅಂತ ಈಗ ಕೂರ್ಸಿರ್ತೀನಿ. ನಿಮ್ಮೊಳಗಿರೋ ಒಬ್ಬೊಬ್ಬ ಎದ್ಬಿಟ್ರೆ ಅದ್ರ ಕಥೆನೇ ಬೇರೆ. ನಿಮ್ಮ ಜೀವನ ನೀವೇ ಕಟ್ಕೊಂತೀರಾ, ನಿಮ್ಮ ಎಲ್ಲ ಪರಿಹಾರ ನೀವೇ ಕಂಡಿಡ್ಕೊಂತೀರಾ. ಎಲ್ಲದಕ್ಕೂ ನಿಮ್ಮೊಳಗೆ ಆನ್ಸರ್ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಷ್ಟೇ ನಾನು ಹೇಳ್ಬಲ್ಲೆ, ನೀವು ಗ್ರೇಟ್. He is God. You are great. ನಾನು ಫಸ್ಟ್ ಸಿನಿಮಾ ಹೇಳಿದ್ದು ಅದೇ, ಐ ಆಮ್ ಗಾಡ್, ಗಾಡ್ ಈಸ್ ಗ್ರೇಟ್ ಅಂತ. ನೀವೆಲ್ಲ ಒಂದ್ಸತಿ ಹೇಳಿ, ಐ ಆಮ್ ಗಾಡ್, ಗಾಡ್ ಈಸ್ ಗ್ರೇಟ್. ಎಸ್, ಯು ಆರ್ ಗಾಡ್. ಐ ಲೈಕ್ ಇಟ್, ಐ ಲೈಕ್ ಇಟ್. ಥ್ಯಾಂಕ್ ಯು ಎಲ್ಲ